ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಕೆಟಿಗ ಅಂತ ಹೇಳ್ಬೋದು. ಅದರಲ್ಲೂ ಕರ್ನಾಟಕಕ್ಕೆ ತುಂಬ ಬೇಕಾದವರು. ಏನಕ್ಕಪ್ಪ ಅಂದರೆ ಸತತವಾಗಿ 18 ವರ್ಷಗಳ ಕಾಲ ನಮ್ಮೊಂದು ಕರ್ನಾಟಕ ಟೀಮ್ ಆದಂಥ RCBಗೆ 18 ವರ್ಷಗಳ ಕಾಲ IPLನಲ್ಲಿ ಆಡಿ ಒಂದು 18ನೇ ವರ್ಷಕ್ಕೆ ನಮ್ಮ ಒಂದು ಟೀಮ್ ಕಪ್ ಗೆಲ್ಲೋವರೆಗೂ ಎಲ್ಲಿಯೂ ಕೂಡ 18 ವರ್ಷ ನಮ್ಮ ಒಂದು ಟೀಮ್ಗೆ ಬಿಟ್ಟಿಲ್ಲ. ಸತತವಾಗಿ ಅವರು ಬೆನ್ನೆಲುಬಾಗಿ ನಮ್ಮೊಂದು RCBಗೆ ನಿಂತಿರುವಂಥದ್ದು. ಈ ವರ್ಷ IPLಲ್ಲಿ ಇವರು ಆಡ್ತಾರ ಅಂತ ಡೌಟ್ ಆಗಿರುವಂಥದ್ದು. ಏನಕ್ಕಪ್ಪ ಅಂದರೆ ಈ ವರ್ಷ ಇವರು T20ಗೆ ರಿಟೈರ್ಮೆಂಟ್ ಕೊಟ್ಟಿರುವಂಥದ್ದು. ಟೆಸ್ಟ್ ಕ್ರಿಕೆಟ್ಗೂ ಕೂಡ ಇವರು ರಿಟೈರ್ಮೆಂಟ್ ಈ ವರ್ಷ ಕೊಟ್ಟಿರುವಂಥದ್ದು. IPL ಆಡ್ತಾರ ಇಲ್ವಾ ಅಂತ ಯಾಕೆ ನಮಗೆ ಡೌಟ್ ಬಂದಿರುವಂಥದ್ದು ಅಂದರೆ RCB ತಂಡದ ಜೊತೆಗಿನ ಕಮರ್ಷಿಯಲ್ ಒಪ್ಪಂದ ಇವರು ಬೇಡ ಅಂತ ಹೇಳಿರುವಂಥದ್ದು. ಏನಪ್ಪಾ ಅಂದ್ರೆ ಕೊಹ್ಲಿ ತನ್ನ ಬ್ರ್ಯಾಂಡ್ ಅನ್ನು RCB ಫ್ರಾಂಚೈಸಿಗೆ ಬಳಸಿಕೊಳ್ಳಲು ಅನುಮತಿ ನೀಡುವ ಒಪ್ಪಂದ ಇದಾಗಿತ್ತು. ಆದರೆ ಇದಕ್ಕೆ ಬೇಡ ಅಂತ ಹೇಳಿರುವಂಥದ್ದು. ಅದೇ ರೀಸನ್ಗೆ ನಮಗೆಲ್ಲ ಇವರು 2026ರಲ್ಲಿ IPL ಆಡ್ತಾರಾ ಇಲ್ವಾ ಅಂತ ನಮಗೆ ಡೌಟ್ ಬಂದಿರುವಂಥದ್ದು. ಸ್ವತಃ ಅವರೇ ಅಫಿಷಿಯಲ್ ಆಗಿ ಏನು ಅನೌನ್ಸ್ಮೆಂಟ್ ಮಾಡಿಲ್ಲ. ಅವರು ಅಫಿಷಿಯಲ್ ಆಗಿ ಹೇಳೋವರೆಗೂ ಅವರಿಂದಾನೇ ನಮಗೆ ಗೊತ್ತಾಗಬೇಕು ಆಡ್ತಾರಾ ಇಲ್ವಾ ಅಂತ. ಕಾದು ನೋಡಬೇಕು ಸ್ನೇಹಿತರೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ 50 ಕೋಟಿ ರೂಪಾಯಿಯ ಡ್ರಗ್ಸ್ ಪತ್ತೆಯಾಗಿರುವಂಥದ್ದು. ಹೌದು ಸ್ನೇಹಿತರೆ, ಶ್ರೀಲಂಕಾದಿಂದ ತಂದಿರುವಂಥದ್ದು 50 ಕೋಟಿ ರೂಪಾಯಿಯ ಹೈಡ್ರೋ ಗಾಂಜಾ ಅಂತ ಮತ್ತು ನಿಷೇಧಿತ ಮಾದಕ ವಸ್ತುಗಳಾದಂಥ ಅನಬೆ ಕೂಡ ಅಲ್ಲಿ ಪತ್ತೆಯಾಗಿರುವಂಥದ್ದು. 45 kg ಹೈಡ್ರೋ ಗಾಂಜಾ ಪತ್ತೆಯಾಗಿರುವಂಥದ್ದು ಮತ್ತೆ 6 kg ಅನಬೆ ಪತ್ತೆಯಾಗಿರುವಂಥದ್ದು. ಈ ಶ್ರೀಲಂಕಾದಿಂದ ಬಂದಿರುವಂಥದ್ದು. ಶ್ರೀಲಂಕಾದ 3 ಪ್ರಜೆಗಳನ್ನ ಪೊಲೀಸರು ಬಂಧಿಸಿರುವಂಥದ್ದು. ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥದ್ದು. ಡೈಲಿ ನ್ಯೂಸ್ ಅಪ್ಡೇಟ್ಸ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳತ್ತಾ, ಕನ್ನಡದಲ್ಲಿ ಕೋಟ್ಯಾಧಿಪತಿ ಯಾವ ತರ ನಡೀತಾ ಇತ್ತು ಅದೇ ತರ ಹಿಂದಿಯಲ್ಲಿ ಕೋನ್ ಬನೇಗ ಕರೋಡಪತಿ ಅಂತ ನಡೀತಾ ಇರುವಂತದ್ದು. ಅಮಿತಾಬ್ ಬಚ್ಚನ್ ಅವರು ನಡೆಸ್ಕೊಡ್ತಾ ಇರುವಂತದ್ದು. ಅದೇ ಒಂದು ಶೋದಲ್ಲಿ ಮಹಾರಾಷ್ಟ್ರದ ಒಬ್ಬ ರೈತರು 50 ಲಕ್ಷ ರೂಪಾಯಿ ಗೆದ್ದಿರುವಂತದ್ದು, ಅರ್ಧ ಕೋಟಿ ಗೆದ್ದುಕೊಂಡು ಹೋಗಿರುವಂತದ್ದು. ಸತತವಾಗಿ 14 ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿ 50 ಲಕ್ಷ ರೂಪಾಯಿ ಒಬ್ಬ ರೈತರು ಗೆದ್ದಿರುವಂತದ್ದು ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅವರ ಹೆಸರು ಬಂದ್ಬಿಟ್ಟು ಕೈಲಾಶ್ ಕುಂಟೇಶ್ವರ್ ಅಂತ. ಇವರು ಮಹಾರಾಷ್ಟ್ರದವರು 50 ಲಕ್ಷ ರೂಪಾಯಿ ಅಂದ್ರೆ ಅರ್ಧ ಕೋಟಿ ರೂಪಾಯಿ ಕೋನ್ ಬನೇಗ ಕರೋಡ್ಪತಿ ಎಂಬ ಶೋ ನಲ್ಲಿ ಗೆದ್ದಿರುವಂತದ್ದು. ಒಂದು ವಾರದಿಂದ ದಿನಾಲೂ ಚಿನ್ನದ ಬೆಲೆ ಏರ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, ಗೋಲ್ಡ್ ಪ್ರೈಸ್ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಏರ್ತಾ ಇರುವಂತದ್ದು. ಇವತ್ತಿನ ಅಕ್ಯುರೇಟ್ ಗೋಲ್ಡ್ ಪ್ರೈಸ್ ಬಂದ್ಬಿಟ್ಟು 1,27,000 ಇರುವಂತದ್ದು. ಹೌದು ಸ್ನೇಹಿತರೆ, ಡೈಲಿ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಗೋಲ್ಡ್ ಪ್ರೈಸ್ ಹೆಚ್ಚಾಗ್ತಾ ಇರುವಂತದ್ದು. ಇದಿಷ್ಟಾಗಿತ್ತು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ. ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.